ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿ ಅವನತ್ತ ಇವತ್ತಿನ ಹೊಸ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಸಂಡೇ ಆ್ಯಂಡ್ ಒಂದು ಫಂಕ್ಷನ್ ಕೂಡ ಇತ್ತು, ಅದಕ್ಕೆ ನಾನು ಇವತ್ತು ರೆಡಿ ಆಗಿದ್ದೀನಿ. ಸಾಫ್ಟಿ ಸಿಲ್ಕ್ ಕೊಟ್ಟಿದ್ದೀನಿ ಆ್ಯಂಡ್ ಎಸ್ ಕಮೆಂಟ್ ಮಾಡಿ ಹೇಳಿ ಹೇಗೆ ಕಳ್ತಾ ಇದ್ದೀನಿ ಅಂತ. ಸೊ ಇವತ್ತು ನಾನು ಹೋಗ್ತಾ ಇರೋವಂಥದ್ದು ಒಂದು ಸೀಮಂತ ಫಂಕ್ಷನ್ಗೆ ಆ್ಯಂಡ್ ಅವರು ಕೂಡ ಒಂದು ಯೂಟ್ಯೂಬರ್. ಸೊ ಬನ್ನಿ ಯಾರವರು ಆ್ಯಂಡ್ ಎಷ್ಟು ಆ್ಯಕ್ಚುಲಿ ಲೇಟ್ ಆಗೋಯ್ತು, ಇವತ್ತು ಇನ್ನೂ ಬೇಗ ಹೋಗಬೇಕಿತ್ತು. ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ನಮಗೆ ಸಂಡೇ ಎಲ್ಲ ಫಂಕ್ಷನ್ಸ್ ಲೇಟಾಗೇ ಹೋಗ್ತೀವಿ ನಾವು, ಬಿಕಾಸ್ ಮನೆಯಲ್ಲಿ ಎದ್ದು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಹೋಗ್ಬೇಕಲ್ವ. ಸೊ ಹಾಗಾಗಿ ಲೇಟ್ ಆಗುತ್ತೆ. ಸೊ ತಿಂಡಿ ಎಲ್ಲ ರೆಡಿ ಆಗಿದೆ. ಸೊ ಆಲ್ಮೋಸ್ಟ್ ಊಟದ ಟೈಮ್ನೇ ಆಯಿತು, ಅಲ್ಲೇ ಹೋಗ್ಬೋದಿತ್ತು. ಬಟ್ ಆದರೆ ಒಂದು ಸ್ವಲ್ಪ ತಿಂಡಿ ಎಲ್ಲ ಮಾಡಿ ಇಟ್ಟಿದ್ದೀನಿ. ದೇವ್ರ ಪೂಜೆ ಎಲ್ಲ ಮುಗಿದಿದೆ. ಈಗ ರೆಡಿ ಆಗಬೇಕು, ಹೊರಡಬೇಕು. ನಮ್ಮ ಮನೆಯವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅವರು ರೆಡಿ ಆಗ್ತಾ ಇದ್ದಾರೆ. ಎಸ್ ಬನ್ನಿ, ತುಂಬ ಮಾತಾಡ್ತಾ ಇದ್ದೀನಿ ಇವತ್ತು. ಒಂಥರ ಟೆನ್ಷನ್ನು, ಹೇಗೆ ಸ್ಟಾರ್ಟ್ ಮಾಡ್ತಿದ್ದೆ ವ್ಲಾಗ್ ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಎಸ್, ಇನ್ನು ನೀವು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ಕೊಳ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ತ್ರಿಪುರಾ ಸುಂದರಿ ಚಾನೆಲ್ನ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅದರಲ್ಲಿ ನಾನು ಲೇಟೆಸ್ಟ್ ಆಗಿರೋಂಥ ಸ್ಯಾರಿ ಕಲೆಕ್ಷನ್ಸ್ ಹಾಗೂ ಜ್ಯುವೆಲರಿ ಕಲೆಕ್ಷನ್ಸ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ನಿಮ್ಗೇನಾದರೂ ಯಾವುದಾದ್ರೂ ಸ್ಯಾರೀಸ್ ಅಥವಾ ಜ್ಯುವೆಲರೀಸ್ ಇಷ್ಟ ಆಯಿತು ಅಂದರೆ ನಮಗೆ ವಾಟ್ಸಪ್ ಮಾಡಿ. ವಾಟ್ಸಪ್ ನಂಬರ್ ಕೂಡ ನಾನು ಅದೇ ವಿಡಿಯೋದಲ್ಲಿ ಕೂಡ ಕೊಟ್ಟಿರ್ತೀನಿ. ಸೊ ನಿಮ್ಗೇನಾದ್ರೂ ಇಷ್ಟ ಆಯಿತು ಅಂದರೆ ನೀವು ಶಾಪ್ ಕೂಡ ಮಾಡ್ಬೋದು. ಸೊ ಇದು ಕೂಡ ಒನ್ ಆಫ್ ದ ಲೇಟೆಸ್ಟ್ ಕಲೆಕ್ಷನ್ಸ್ ನಾನು ತಗೊಂಡಿದ್ದಂಥದ್ದು. ಸೊ ಈ ಥರ ಸ್ಯಾರೀಸು ಮತ್ತು ಬ್ಲೌಸಸ್ಸು ವೆರೈಟೀಸ್, ಈಗ ತುಂಬ ಟ್ರೆಂಡಿಂಗಲ್ಲಿ ಇರೋವಂಥ ಕ್ರೇಪ್ ಸಿಲ್ಕ್ ಸ್ಯಾರೀಸು ಪ್ರತಿಯೊಂದೂ ನಿಮಗೆ ಸಿಗುತ್ತೆ ನೋಡೋದಕ್ಕೆ. ಸೊ ನಾನು ಆದಷ್ಟು ನನ್ನ ಶಾರ್ಟ್ ಫೀಡ್ಸ್ನಲ್ಲೇ ನಾನು ನನ್ನ ಸ್ಯಾರೀಸ್ ಆಗಲಿ ಜ್ಯುವೆಲ್ಸ್ ಆಗಲಿ ಪೋಸ್ಟ್ ಮಾಡಿರ್ತೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸತಿ ಚೆಕ್ಔಟ್ ಮಾಡಿ. ಸೊ ನಾನೀಗ ಹೊರಡ್ತೀನಿ, ಮತ್ತೆ ಅಲ್ಲೇ ಸಿಗೋಣ. ಒಂದ್ಸತಿ ತೋರಿಸ್ಬಿಡ್ತೀನಿ ಪೂರ್ತಿ ಸ್ಯಾರಿ ಹೇಗೆ ಕಾಣಿಸ್ತಾ ಇದೆ ಅಂತ. ಗೊತ್ತಿಲ್ಲ ಇಲ್ಲಿ ಕಾಣಿಸುತ್ತಾ ಅಂತ, ಆ ಕಡೆ ಶಿಫ್ಟ್ ಮಾಡ್ತೀನಿ. ಈ ಥರ ಕಾಣಿಸುತ್ತೆ. ಇಟ್ ಈಸ್ ಲ್ಯಾವೆಂಡರ್ ಕಲರು, ಅದಕ್ಕೆ ನಾನು ಮ್ಯಾಚ್ ಮಾಡ್ಕೊಂಡಿದ್ದೀನಿ ಈ ಬ್ಲೌಸ್ನ. ಈ ಒಂದು ಬ್ಲೌಸ್ ಒಂಥರ ಮಲ್ಟಿಪರ್ಪಸ್ ಬ್ಲೌಸ್, ನನಗೆ ಎಲ್ಲ ಸ್ಯಾರೀಸ್ ಜೊತೆಗೆ ಮ್ಯಾಚ್ ಆಗುತ್ತೆ ಇದು ಆಲ್ಮೋಸ್ಟ್. ಆ್ಯಂಡ್ ಎಸ್, ಮೋಸ್ಟ್ಲಿ ನಾನು ಸ್ಟ್ರೇಟ್ ಇಡಿದ್ರೆ ಗೊತ್ತಾಗುತ್ತೆ. ರೀಲ್ಸ್ನ ಪೋಸ್ಟ್ ಮಾಡ್ತೀನಲ್ಲ, ಸೊ ಅದರಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು. ಆ್ಯಂಡ್ ಇದಕ್ಕೆ ರನ್ನಿಂಗ್ ಬ್ಲೌಸ್ ಬಂದಿದೆ ಆಯಿತಾ. ಸೊ ರನ್ನಿಂಗ್ ಬ್ಲೌಸ್ ಬಂದಿರೋದ್ರಿಂದ ನಾನು ಹಾಗೆ ಬಿಟ್ಟಿದ್ದೀನಿ ಅದನ್ನು. ಹಾಗಾಗಿ ಮಧ್ಯದಲ್ಲಿ ಫ್ಲೀಟ್ಸ್ ಏನಿದೆ ಅದು ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಕಲರ್ ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಅದಕ್ಕೆ ನಾನು ಒಂದು ಕ್ರಿಸ್ಟಲ್ದು ನೆಕ್ ಪೀಸ್ ಏನಿದೆ ಅದನ್ನ ಮ್ಯಾಚ್ ಮಾಡಿದ್ದೀನಿ ವಿತ್ ಲಕ್ಷ್ಮಿ ಡಿಸೈನ್ ಬಂದಿದೆ. ಇದ್ರ ಜೊತೆ ಇಯರಿಂಗ್ ಇದೆ, ಬಟ್ ಗೊತ್ತಿಲ್ಲ ಅದು ಎಲ್ಲಿಟ್ಟಿದ್ದೀನಿ ಅಂತ ಸಿಗ್ತಾಯಿಲ್ಲ. ಸೊ ಅದಕ್ಕೆ ಒಂದು ಪರ್ಲ್ ಸ್ಟರ್ಚ್ ಜೊತೆ ಮ್ಯಾಚ್ ಮಾಡಿದ್ದೀನಿ ಇವತ್ತು, ಸೊ ದಟ್ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ. ಸೊ ದಿಸ್ ಇಸ್ ಎ ಡಾರ್ಕ್ ಆ್ಯಂಡ್ ಲೈಟ್ ಕಾಂಬಿನೇಷನಲ್ಲಿ ಕೊಟ್ಟಿರುವಂಥದ್ದು. ಪಾಪು ಕೂಡ ಅಳ್ತಾ ಇದ್ದಾನೆ, ಅವನಿಗೆ ಹಾಲು ಕುಡಿಸ್ಬಿಟ್ಟು ಹೋಗಬೇಕು. ಸೊ ಮತ್ತೆ ನಾನು ಸೀಮಂತದಲ್ಲಿ ಸಿಗ್ತೀನಿ ನನಗೆ. ಇವನೇ ಬ್ಯಾಕ್ ಸೆನ್ಸರ್ ತರ, ಅಷ್ಟು ಶೆಕೆ ಅಲ್ಲ. ಮ್ಯಾಚಿಂಗು ಚಿನ್ನಿ ಇಬ್ರು. ವಾ ನೀನಂತೂ ಮ್ಯಾಚಿಂಗ್ ಇಲ್ಲ. ಯಾಕೆ ಇವತ್ತು ನೀನು ಮ್ಯಾಚಿಂಗ್ ಹಾಕೊಂಡಿಲ್ಲ? ಅಪ್ಪ ಬೇಡ ಅಂತ, ಅಪ್ಪ ಯಾವತ್ತು ಬೇಡ ಅಂತ. ಟ್ರಾಫಿಕ್ ಇದೆಯೇನೋ. ಸೊ ಸ್ಟಾರ್ಟ್ ಮಾಡಿದೀವಿ, ಇನ್ನೊಂದು 13 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೀವಿ. ಹತ್ರನೇ ಇದೆ. ಹತ್ರ ಹತ್ರ ಅನ್ಕೊಂಡೆ ಲೇಟ್ ಆಗಿ ಹೋಗ್ಬಿಡುತ್ತೆ ಕೆಲವು ಸತಿ. ಸೊ ಎಸ್, ಹತ್ರ ಏನೋ ಬಂದ್ವಿ. ಆ್ಯಕ್ಚುಲಿ ಮ್ಯಾಪಲ್ಲಿ ಬೇರೆ ಎಲ್ಲ ತೋರಿಸ್ಬಿಟ್ಟು ಗೃಹ ಪ್ರವೇಶ ಇರೋವಂಥ ಮನೆಗೆ ತೋರಿಸ್ಬಿಡ್ತು. ಸೊ ಈಗ ಮತ್ತೆ ಹೋಗಿದ್ದಾರೆ ನಮ್ಮ ಮನೆಯವ್ರ ಕಾರ್ ತೊಗೊಂಡು ಬರೋಕ್ಕೆ. ಆ ಕಡೆ ರೋಡ್ ಅಂತೆ, ಇಲ್ಲೇ ಕಾಣಿಸ್ತಾ ಇದೆ. ಬಟ್ ಆದರೆ ಯೆಲ್ಲೋ ಕಲರ್ ಮನೆ. ಬಟ್ ಆದರೆ ದ ಥಿಂಗ್ ಈಸ್ ಇಲ್ಲಿ ಹೋಗೋಕ್ಕಾಗಲ್ಲ, ಗಿಡಗಳೆಲ್ಲ ಬೆಳೆದಿದೆ ಅಲ್ಲ. ಸೊ ಹಾಗಾಗಿ ಮತ್ತೆ ಪುನಃ ಆ ಕಡೆ ಹೋಗಬೇಕು. ಲೇಟ್ ಬೇರೆ ಆಗ್ತದೆ. ಲೇಟ್ ಆಗಿದ್ದ ದಿವಸನೇ ಈ ಥರ ಏನಾದರೂ ಆಗುತ್ತೆ. ಏನು ಅನ್ಕೋತಾರೋ ಏನೋ. ಕ್ಲೋಸ್ ಆಗಿಬಿಡುತ್ತೆ. ಹೌದು, ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಹೋಗ್ತೀವಿ ನಾವು. ಓಕೆ,
Thank you. And thanks for coming. Papu bittu Papu bandidira. Thank you so much. ನಾವು ಬರೋ ಅಷ್ಟೊತ್ತಿಗೆ ಲೇಟೇ ಆಗೋಗ್ಬಿಟ್ಟಿತ್ತು. ಪಾಪ ಎಷ್ಟು ಸತಿ ಕೂತು ಎದ್ದು ಮಾಡಿದ್ರು. ನಾವು ಹೋಗಿದ್ದು ಆಲ್ಮೋಸ್ಟ್ ನಾವೇ ಲಾಸ್ಟ್ ಅಂದ್ಕೊಳ್ತೀನಿ. ಅದಾದಮೇಲೆ ಮಡ್ಲಕ್ಕಿನ ಕಟ್ತಾಯಿದ್ರು. ಸೊ ಯೂಶ್ವಲಿ ಹೆಣ್ಮಕ್ಳಿಗೆ ಈ ರೀತಿ ಗಂಡನ ಮನೆಯಿಂದ ಈ ರೀತಿ ಮಡ್ಲಕ್ಕಿನ ಕಟ್ಬಿಟ್ಟು ತಾಯಿ ಮನೆಗೆ ಕಳಿಸ್ತಾರೆ. ಸೊ ತಾಯಿ ಮನೆಯಲ್ಲಿ ಡೆಲಿವರಿ ಎಲ್ಲ ಆಗಿ ಕೆಲವೊಬ್ಬರು 3 ತಿಂಗಳು 5 ತಿಂಗಳು 9 ತಿಂಗಳು ಆ ರೀತಿ ಟೈಮ್ಗೆ ವಾಪಸ್ ಬರೋವಂಥದ್ದು. ಸೊ ಇಟ್ಸ್ ಎ ಲಾಂಗ್ ಗ್ಯಾಪ್. ತುಂಬ ಎಮೋಷ್ನಲ್ ಆಗುತ್ತೆ ಈ ಒಂದು ಮೂಮೆಂಟ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ. ಹಸ್ಬೆಂಡ್ ಬರ್ತಾರೆ ಅಂತ ಇರ್ಬೋದು, ಬರ್ತಾರೆ ಹೋಗ್ತಾರೆ ಅದೆಲ್ಲ ಇರುತ್ತೆ. ಬಟ್ ಈ ಒಂದು ಮೂಮೆಂಟು ಟ್ರೆಡಿಷ್ನಲ್ ಆಗಿ ನಮ್ಮನ್ನ ಕಳಿಸ್ಕೊಡೋ ಅಂಥದ್ದು ಇದೆಯಲ್ಲ, ದಿಸ್ ಈಸ್ ಒಂಥರ ಡಿಫ್ರೆಂಟ್ ಫೀಲ್ ಅಂತಲೇ ಹೇಳ್ಬೋದು ಪ್ರತಿಯೊಂದು ಹೆಣ್ಮಕ್ಳಿಗೂ. ಸೊ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಂಗ್ರ್ಯಾಚುಲೇಷನ್ ಪುಟ್ಟಮ್ಮ. ಸೊ ಪುಟ್ಟು ಬಂಗಾರಿನ ಕರ್ಕೊಂಡು ಬಾ ಅಂತ ಹೇಳೋಕ್ಕೆ ಈ ಒಂದು ವಿಡಿಯೋ ಮುಖಾಂತರ ವಿಶ್ ಮಾಡ್ತೀನಿ. ಶಿ ಈಸ್ ಎ ವೆರಿ 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 ಸ್ವೀಟ್ ಲೇಡಿ. ಏನು ಕಲ್ಮಶನೇ ಇಲ್ಲದೆ ಇರೋರು ಅಂತ ಒಂದು ಹುಡುಗಿ ನಾನು ನೋಡಿರೋದು ಅಂದರೆ ಅದು ಹರ್ಷಿತಾ ಅಂತ ಹೇಳ್ಬೋದು. ಶಿ ಈಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್, ವೆರಿ ಸ್ಟ್ರಾಂಗ್ ವುಮೆನ್. ಸೊ ಅವರ ಚಾನಲಲ್ಲಿ ಕೂಡ ಅವರ ಕಂಪ್ಲೀಟ್ ಸೀಮಂತ ವ್ಲಾಗ್ ಇದೆ, ನೀವು ಅದನ್ನು ಕೂಡ ಹೋಗಿ ಚೆಕ್ಔಟ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ತುಂಬಾ ಮುದ್ದಾಗಿ ಕಾಣ್ತಾ ಇದ್ಲು ನಮ್ಮ ಮುದ್ದು ಹುಡುಗಿ. ಸೊ ಈ ರೀತಿಯಾಗಿತ್ತು ಸೀಮಂತ. ಐ ಹೋಪ್ ನೀವೆಲ್ಲರೂ ಹರ್ಷಿತಾಗೆ ನೀವು ಕೂಡ ವಿಶ್ ಮಾಡಿ ಸೇಫ್ ಡೆಲಿವರಿ, ಹ್ಯಾಪಿ ಬೇಬಿ ಆ್ಯಂಡ್ ಸೇಫ್ ಬೇಬಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫೈನಲ್ ಆಗಿ ಮಡ್ಲಕ್ಕಿ ಎಲ್ಲ ಕಟ್ಟಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಅದಾದಮೇಲೆ ನಾವು ಊಟಕ್ಕೆ ಹೊರಟ್ವಿ. ಬಿಕಾಸ್ ನಾವು ಹೋಗಿದ್ದು ಲೇಟ್ ಆಗಿತ್ತಲ್ಲ, ಮತ್ತು ಪಾಪು ಕೂಡ ಮನೆಯಲ್ಲಿ ವೆಯ್ಟ್ ಮಾಡ್ತಿರ್ತಾನೆ. ಮತ್ತು ನಮ್ಮ ಮನೆಯಿಂದ ಸ್ವಲ್ಪ ಹತ್ತಿರನೇ ಇದೆ, ಒಂದು 15-20 ಮಿನಿಟ್ಸ್ ಡ್ರೈವ್ ಅಷ್ಟೇ. ಸೊ ಹಾಗಾಗಿ ನಾವು ವಾಪಸ್ ಬಂದ್ವಿ ಬೇಗನೆ. ಆಲ್ಮೋಸ್ಟ್ ಹೋದ್ವಿ, ನೋಡ್ಕೊಂಡ್ವಿ, ಮಾತಾಡ್ಸಿದ್ವಿ, ಮತ್ತು ಪುನಃ ಬಂದೇ ಬಿಡ್ವಿ. ಜಾಸ್ತಿ ಹೊತ್ತು ಮಾತಾಡಲಿಕ್ಕೂ ಟೈಮ್ ಸಿಗಲ್ಲ. ಮತ್ತು ಅವರು ಕೂಡ ತುಂಬ ಬ್ಯುಸಿ ಇದ್ರಲ್ವಾ, ಹೊರಡೋ ಬ್ಯುಸಿ ಅದು ಇದು ಅನ್ನೋದಿರುತ್ತೆ. ಸೊ ತುಂಬ ಚೆನ್ನಾಗಿ ಪ್ಲೇಟ್ ಡೆಕೋರ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು ಹೋಗಿದಂಥದ್ದು ಇವ್ರ ಈವೆಂಟ್ಗೆ. ಯೂಶ್ವಲಿ ಅಂತಾರೆ ಅದೇ 2 ತಿಂಗಳು ಮಗುನ ಬಿಟ್ಟು ಹೋಗ್ತಾರೆ ಯಾರಾದ್ರೂ ಅಂತ. ಬಟ್ ಆದರೆ ತುಂಬ ಖುಷಿಯಾಗುತ್ತೆ ಹೋಗಲಿಕ್ಕೆ, ಮೀಟ್ ಮಾಡೋದಕ್ಕೆ. ತುಂಬ ಸತಿ ಅಂದ್ಕೊಂಡಿದ್ದೀವಿ ನಾವೆಲ್ಲ ಮೀಟ್ ಮಾಡಬೇಕು ಅಂತ, ಬಟ್ ಆಗಿರಲಿಲ್ಲ. ಬಟ್ ಈ ಒಂದು ಈವೆಂಟಲ್ಲಿ ತುಂಬ ಮಾತಾಡೋ ಸಿಗಲಿಲ್ಲ ಅಂದ್ರೂ ಮೀಟ್ ಆದ್ವಲ್ಲ, ಅದೇ ಒಂದು ರೀತಿ ಖುಷಿ ಅನ್ಬೋದು. ಇನ್ನು ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಸಿಕ್ಕಾಬಟ್ಟೆ ಶೆಕೆ, ಟಯರ್ಡ್ ಆಗೋಗಿತ್ತು ನನಗಂತೂ. ಬಟ್ ಸಂಡೇ ಇತ್ತಲ್ವ, ಇಟ್ಸ್ ಓಕೆ. ನಮ್ಮ ಮನೆಯವ್ರಿಗೂ ಏನೋ ಜಾಸ್ತಿ ಕಾಲ್ಸ್ ಇರಲ್ಲ, ಹಾಗಾಗಿ ಆರಾಮಾಗಿ ರಿಲ್ಯಾಕ್ಸ್ಡಾಗಿ ವಾಪಸ್ ಬಂದ್ವಿ ಅಂತಲೇ ಹೇಳ್ಬೋದು. ಇನ್ನು ಮನೆಗೆ ಬಂದ್ವಿ. ಭೈರವ್ಗಂತೂ ಮನೆಗೆ ಬರೋಕ್ಕೆ ಇಷ್ಟನೇ ಇಲ್ಲ. ಅಮ್ಮ ಎಲ್ಲಾದರೂ ಹೋಗೋಣ ಬಿಕಾಸ್ ಒಂದು 1/2 hour 45 ಮಿನಿಟ್ಸ್ಗೆಲ್ಲ ಬಂದೇ ಬಿಟ್ವಲ್ಲ. ನಮ್ಮ ಇಷ್ಟು ಬೇಗನಾ ಫಂಕ್ಷನ್ ಮುಗ್ದೋಯ್ತಾ, ನಾವು ಬೇರೆ ಎಲ್ಲಾದರೂ ಹೋಗೋಣ ಅಂತಿದ್ದ. ಸರಿ ಆಯಿತು ಬಾ, ನಂದೇ ಒಂದಷ್ಟು ಫೋಟೋಸ್ ತೆಗಿ, ರೀಲ್ಸ್ ಮಾಡೋಣ ಅಂತ ಹೇಳಿ ಒಂದಷ್ಟು ಫೋಟೋ ರೀಲ್ಸ್ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ವಿ. ಇನ್ನು ಮನೆಗೆ ಬಂದು ರಿಲ್ಯಾಕ್ಸ್ ಮಾಡಿದ್ವಿ. ಅದಾದಮೇಲೆ ಪಾಪು ಜೊತೆ ಆಟ ಆಡ್ತಾ ನಮ್ಮ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ದಿವಸಗಳು ಹೇಗೆ ಕಳೀತಾ ಇದೆ ಅಂತಲೇ ಗೊತ್ತಾಗ್ತಾಯಿಲ್ಲ, ಅಷ್ಟು ಫಾಸ್ಟಾಗಿ ಹೋಗ್ತಾ ಇದೆ. ಇವಾಗಷ್ಟೇ ಬೆಳಕಾಯ್ತಲ್ಲಪ್ಪ ಅಂತ ಅಂದಿರ್ತೀವಿ, ಅಷ್ಟೊತ್ತಿಗೆ ರಾತ್ರಿ ಆಗಿರುತ್ತೆ. ಇವಾಗಷ್ಟೇ ಮಲಗಿದ್ವಲ್ಲಪ್ಪ ಅಂದ್ಕೊಳ್ತೀವಿ, ಬೆಳಗ್ಗೆ ಆಗೋಗ್ಬಿಟ್ಟಿರುತ್ತೆ. ಇನ್ನು 2 ಮಕ್ಕಳ ಜೊತೆ ಆಟ ಆಡೋ ಖುಷಿ ಇದೆಯಲ್ಲ, ಇಟ್ ಈಸ್ ಎನ್ ಅನ್ಎಕ್ಸ್ಪ್ಲೇನಬಲ್ ಫೀಲ್ ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಗುತ್ತೆ. ಇನ್ನು ನಮ್ಮ ಮನೆಯವ್ರಿಗೂ ಕೂಡ ಒಂಥರ ಸ್ಟ್ರೆಸ್ ಬಸ್ಟರ್. ಯೂಶ್ವಲಿ ವೀಕ್ ಡೇಸಲ್ಲಿ ಅವ್ರಿಗೆ ತುಂಬ ಹೊತ್ತು ಮಕ್ಳ ಜೊತೆ ಆಡ್ಲಿಕ್ಕೆ ಟೈಮ್ ಸಿಗೋಲ್ಲ. ಸೊ ವೀಕೆಂಡ್ ಅಂತೂ ಅವ್ರು ಕಂಪ್ಲೀಟಾಗಿ ಮಕ್ಕಳಿಗೆ ಅಂತಲೇ ಸ್ಪೆಂಡ್ ಮಾಡ್ತಾರೆ, ಆಟ ಆಡೋವಂಥದ್ದು, ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗುವಂಥದ್ದು. ಭೈರವ್ಗೂ ಅಷ್ಟೇ, ತಮ್ಮ ಪಾಪು ಬಂದಿರೋದು, ಅವನಿಗೂ ಸಿಕ್ಕಾಬಟ್ಟೆ ಖುಷಿ ಇದೆ. ಆಟ ಆಡ್ತಾನೆ, ಅವನು ಎದಳೋದನ್ನೇ ಕಾಯ್ಕೊಂಡಿರ್ತಾನೆ. ಕೆಲವೊಂದು ಸತಿ ತುಂಬ ಪೊಸೆಸಿವ್ ಕೂಡ ಫೀಲ್ ಮಾಡ್ಕೊಳ್ತಾ ಇದ್ದಾನೆ ಈ ನಡುವೆ ಭೈರವು. ಬಟ್ ಹೋಗ್ತಾ ಸರಿ ಹೋಗುತ್ತೆ ಅಂತ ಅನಿಸುತ್ತೆ. ಇನ್ನು ಭೈರವನ ಕರ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಚೆನೂ ಹೋಗಿದ್ವಿ. ಅವನಿಗೂ ಒಂಥರ ಈ ಶೆಕೆಗೆ ಮನೆಯಲ್ಲಿದ್ದು ಬೋರ್ ಆಗಿತ್ತು. ಹಾಗಾಗಿ ಹೊರಗಡೆ ಹೋಗಿ ಬಂದು ಊಟ ಮಾಡಿ ನಮ್ಮ ಡೇನ ಕಂಪ್ಲೀಟ್ ಮಾಡಿದ್ವಿ ಇವತ್ತು. ಸೊ ಈ ವ್ಲಾಗ್ನ ನಾನು ಮತ್ತೆ ನೆಕ್ಸ್ಟ್ ಡೇ ಕೂಡ ಕಂಟಿನ್ಯೂ ಮಾಡ್ತೀನಿ. ಸೊ ಎಸ್, ಮತ್ತೆ ನೆನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ.
ಸೊ ಎಸ್, ಇವಾಗಷ್ಟೇ ಸ್ನಾನ ಮಾಡ್ಕೊಂಡು ಬಂದೆ, ಫ್ರೆಶ್ ಅಪ್ ಆದೆ. ಸಿಕ್ಕಾಪಟ್ಟೆ ಹೇರ್ ಲಾಸ್ ಆಗ್ತಾ ಇದೆ. ಯೂಶಲಿ ಪೋಸ್ಟ್ ಪಾರ್ಟಮಲ್ಲಿ ಅಂದರೆ ಬಾಣಂತಿಯರಿಗೆ ಹೇರ್ ಲಾಸ್ ಆಗೋದು ಸ್ವಲ್ಪ ಸಹಜ ಅಂತ ಹೇಳ್ತಾರೆ. ಬಿಕಾಸ್ ನಮ್ಮ ಬಾಡಿಲಿರುವಂಥ ಪ್ರತಿಯೊಂದು ಅಂಶನೂ ಲೂಸ್ ಆಗ್ತಾ ಹೋಗ್ತಾ ಇರುತ್ತೆ. ಬೀಟ್ ಕ್ಯಾಲ್ಶಿಯಂ ಇರ್ಬೋದು, ಪ್ರತಿಯೊಂದೂ. ಸೊ ಹಾಗಾಗಿ ಒಂದಷ್ಟು ಸಪ್ಲಿಮೆಂಟ್ಸ್ ಕೂಡ ಕೊಡ್ತಾರೆ. ಅದ್ರ ಮೇಲೆ ಕೂಡ ತುಂಬ ಹೇರ್ ಲಾಸ್ ಆಗುತ್ತೆ. ನಮ್ಮ ಹಾರ್ಮೋನಲ್ ಚೇಂಜಸ್ ಇರುತ್ತೆ, ಬ್ಯಾಕ್ ಟು ನಾರ್ಮಲ್ ಆಗ್ತಾ ಇರ್ತೀವಿ. ಸೊ ಎಲ್ಲ ಪ್ರಾಸೆಸ್ಸಲ್ಲಿ ಹೇರ್ ಲಾಸ್ ಅನ್ನೋವಂಥದ್ದು ಕ್ವೈಟ್ ಕಾಮನ್ ಅಂತಾರೆ. ಬಟ್ ಆದಷ್ಟು ನಾವು ಸೇಫ್ ಮಾಡ್ಕೊಳ್ಳೋದಕ್ಕೆ ನಾನು ಬಳಸ್ಕೊತಾ ಇರೋದು ಅಂಥದ್ದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋವಂಥ ಹೇರ್ ಆಯಿಲು, ವಿಚ್ ಇಸ್ ಎನ್ ಹರ್ಬಲ್ ಹೇರ್ ಆಯಿಲ್. ಬಿಕಾಸ್ ಮಾರ್ಕೆಟಲ್ಲಿ ತುಂಬ ಸ್ಪೆಷಲಿ ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ಹೇರ್ ಲಾಸ್ ಆಗದಲ್ಲೇ ಇರೋದಕ್ಕೆ ಒಂದಷ್ಟು ಪ್ರಾಡಕ್ಟ್ಸ್ಗಳಿದೆ. ಬಟ್ ಆದರೆ ನಾನು ಅದನ್ನ ಯಾವುದೂ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ನನಗೆ ಪರ್ಸ್ನಲಿ ವರ್ಕ್ ಆಗುವಂಥದ್ದನ್ನ ನಾನು ಮಾಡ್ತೀನಿ. ಸುಮ್ಮನೆ ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ಮಾರ್ಕೆಟಲ್ಲಿರೋ ಪ್ರಾಡಕ್ಟ್ಸ್ ತೊಗೊಂಡು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ನನ್ನ ಮನೆಯಲ್ಲಿ ಇರೋವಂಥ ಐಟಮ್ಸ್ಗಳನ್ನ ಬಳಸ್ಕೊಂಡು ಕೇರ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಹಿಂಗೆ ಅಂದರೆ ಸಾಕು, ಅಷ್ಟು ಕೂದಲು ಬರ್ತಾಯಿದೆ ನೋಡಿ. ಈಗಲೂ ಕೂಡ ಇಷ್ಟು ನನಗೆ ಹೇರ್ ಲಾಸ್ ಯಾವತ್ತೂ ಆಗಿಲ್ಲ. ಸೊ ಯು ಕ್ಯಾನ್ ಸಿ ಎಷ್ಟು ಸ್ಟ್ರ್ಯಾಂಡ್ಸ್ ಆಫ್ ಹೇರ್ ಬರ್ತಾಯಿದೆ, ವಿಚ್ ಇಸ್ ರಿಯಲಿ ನಾಟ್ ನಾರ್ಮಲ್. ದಿಸ್ ಈಸ್ ಆಲ್ಮೋಸ್ಟ್ 3 months ಆಯಿತು ನೋಡಿ. ಪಾಪುಗೆ 3 months ಆದಮೇಲೆ ಹೇರ್ ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಫಸ್ಟ್ 2 months ನನಗೆ ಹೇರ್ ಲಾಸ್ ಇರಲಿಲ್ಲ. ಸೊ ಯೂಶಲಿ ಮೋಸ್ಟ್ ಆಫ್ ದೆಮ್ ಇದೇ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂದ್ಕೊಳ್ತೀನಿ. ಇನಿಷಿಯಲಿ ಸ್ವಲ್ಪ ಹೇರ್ ಲಾಸ್ ಆ ಥರದ್ದು ಏನೂ ಇರಲ್ಲ. ಬಟ್ ಆದರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಲೈಕ್ 3 months 4 months ಆದಮೇಲೆ ಹೇರ್ ಲಾಸ್ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಒಂದು 3 to 4 months ಅದೇ ರೀತಿ ಇರುತ್ತೆ. ಆ್ಯಂಡ್ ಆಫ್ಟರ್ ದ್ಯಾಟ್ ರಿಕವರಿ ಆಗ್ತೀವಿ, ಮತ್ತೆ ಹೇರ್ ಲಾಸ್ ಇರೋದಿಲ್ಲ. ಅಂದರೆ ಒಂದು ಒಳ್ಳೆ ಪ್ರೋಟೀನಸ್ ಫುಡ್ ಕೊಡಬೇಕು ನಮ್ಮ ಕೂದಲಿಗೆ. ಅಂದರೆ ರೋಸ್ಮೆರಿ ಆಯಿಲ್ ಅಂಥದ್ದು ಇರ್ಬೋದು, ಅಥವಾ ರೋಸ್ಮೆರಿ ಸ್ಪ್ರೇ ಇರ್ಬೋದು. ಆ ಥರದ್ದು ಮಾಡೋದ್ರಿಂದ ಹೇರ್ ಗ್ರೋತ್ ಕೂಡ ಆಗುತ್ತೆ, ಮತ್ತು ಡೆನ್ಸಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ ಹೇರ್ದು. ನನಗೆ ಪರ್ಸ್ನಲಿ ನನ್ನ ಹೇರ್ ತುಂಬ ಇಷ್ಟ ಆಗುತ್ತೆ. ಯಾರಿಗೆ ತಾನೇ ಅವ್ರ ಕೂದಲು ಇಷ್ಟ ಆಗಲ್ಲ ಅಲ್ವಾ? ಸೊ ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುವಂಥದ್ದು ದೇರ್ ಹೇರ್ ಸ್ಟೈಲ್ ಆಗಿರ್ಬೋದು, ಕ್ವಾಲಿಟಿ ಆಫ್ ದ ಹೇರ್, ಟೆಕ್ಸ್ಚರ್ ಆಫ್ ದ ಹೇರ್ ತುಂಬ ಇಷ್ಟ ಆಗುತ್ತೆ. ಸೊ ನನಗೂ ಅದೇ ರೀತಿ. ಸೊ ಐ ಡೋಂಟ್ ವಾಂಟ್ ಟು ಲೂಸ್ ಇಟ್. ಓಕೆ, ಸೊ ಇವತ್ತು ನಾನು ಏನು ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ, ಒನ್ ಆಫ್ ದ ಕಾಮನ್ಲಿ ಆಸ್ಡ್ ಕ್ವೆಶನ್ಸ್ ನನಗೆ ತುಂಬ ಜನ ಕೇಳ್ತಾ ಇದ್ರಿ, ಮೇಡಮ್ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ಸ್ ಮಾಡಿಸ್ಕೊಳ್ಳೋದು ತುಂಬ ಪೇನ್ಫುಲ್ ಆಗುತ್ತಾ ಅಂತ ಕೇಳ್ತಾ ಇದ್ರಿ. ಮತ್ತು ತುಂಬ ಜನ ಯಾವಾಗ ಮಾಡಿಸ್ಕೋಬೇಕು ಅದನ್ನು ಅಂತ ಕೂಡ ಕ್ವೆಶನ್ಸ್ ಕೇಳಿದ್ರಿ. 6 months ಆದಮೇಲೆ ಮಾಡಿಸ್ಕೊಳ್ಬೋದಾ ಅನ್ನೋ ಸಾಕಷ್ಟು ಕ್ವೆಶನ್ಸ್ಗಳು ಬರ್ತಾನೆ ಇತ್ತು ನನಗೆ. ಸೊ ನಾನು ಕೂಡ ಅದ್ರ ಬಗ್ಗೆ ತಿಳ್ಕೊಂಡು ನಿಮಗೆ ಆನ್ಸರ್ ಮಾಡಬೇಕು ಅಂತ ಹೇಳಿ ನಾನು ಅದಕ್ಕೆ ಯಾವುದಕ್ಕೂ ರಿಪ್ಲೈ ಮಾಡ್ತಾ ಇಲ್ಲ. ಜಸ್ಟ್ ನಿಮ್ಮ ಕಮೆಂಟ್ಸ್ನ ಲೈಕ್ ಮಾಡ್ತಾ ಇದ್ದೆ ಅಷ್ಟೇ. ಸೊ ಅದ್ರ ಬಗ್ಗೆ ತಿಳ್ಕೊಂಡಾಗ ಅಥವಾ ಗೈನಿಕ್ನ ಕೇಳಿದಾಗ ಹೇಳೋವಂಥ ಆನ್ಸರ್ ಬಂದು, ನಿಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವಾಗ ಆಪ್ರೇಷನ್ಸ್ನ ಮಾಡಿಸ್ಕೋಬೇಕು ಅಂತ. ಫಸ್ಟು ನೀವು ಡಿಸೈಡ್ ಮಾಡ್ಕೊಳ್ಳಿ, ಆಯಿತಾ? ಸೊ ಯೂಶಲಿ ನಾನು ಆ್ಯಕ್ಚುಲಿ ನನ್ನ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಭೈರವ್ ಟೈಮಲ್ಲಿ ನಮ್ಮ ಮನೆಯವ್ರಿಗೆ ಮೈಂಡಲ್ಲಿತ್ತು ದಟ್ ಇಲ್ಲ ನೆಕ್ಸ್ಟ್ ಬೇಬಿ ಆಗಲೇಬೇಕು ನಮಗೆ, ಸೆಕೆಂಡ್ ಬೇಬಿ ಅಂತ ಹೇಳಿ. ಸೊ ಹಾಗಾಗಿ ವಿ ಡೆಂಟ್ ಗೋ ಫಾರ್ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ಗೆ ಹೋಗಲಿಲ್ಲ ನಾವು. ಕೆಲವೊಬ್ರು ಫಸ್ಟ್ ಬೇಬಿ ಆಗಿದ ತಕ್ಷಣನೇ, ಬಿಕಾಸ್ ಮೈಂಡಲ್ಲಿ ಅವ್ರು ಫಿಕ್ಸ್ ಆಗಿರ್ತಾರೆ ಕೆಲವರು, ಇಲ್ಲ ನಮಗೆ ಒಂದೇ ಬೇಬಿ ಸಾಕು ಅಂತ ಹೇಳಿ. ಸೊ ಅಂಥವ್ರು ಇಮಿಡಿಯೇಟ್ ಡೆಲಿವರಿ ಆಗಿದ್ದು ನೆಕ್ಸ್ಟ್ ಡೇನೆ, ಐ ಮೀನ್ ಇಲ್ಲಿ ಡೆಲಿವರಿ ಸೇ ದ್ಯಾಟ್ ಇವಾಗ 2 ಥರ ಡೆಲಿವರಿ ಇರುತ್ತೆ. ಒಂದು ನಾರ್ಮಲ್ ಆಗಿರ್ಬೋದು, ಇನ್ನೊಂದು ಸಿ ಸೆಕ್ಷನ್ ಡೆಲಿವರಿ ಆಗಿರುತ್ತೆ. ಸೊ ಸಿ ಸೆಕ್ಷನ್ ಡೆಲಿವರಿ ಆಗಿದ್ದಾಗ ನೀವು ನಿಮ್ಮ ಗೈನಿಕ್ಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀರಾ ಅಂತ ಅಂದರೆ, ಡೆಫಿನೆಟ್ಲಿ ಅವರು ಸಿ ಸೆಕ್ಷನ್ ಯಾವಾಗ ಮಾಡ್ತಾರೋ ಆವಾಗಲೇ ಟ್ಯುಬೆಕ್ಟಮಿ ಕೂಡ ಮಾಡ್ತಾರೆ. ದಟ್ ಈಸ್ ಯೋರ್ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಕೂಡ ಅವರು ಒಂದೇ ಸಿಟ್ಟಿಂಗ್ಸಲ್ಲಿ 2 ಮುಗ್ದೋಗುತ್ತೆ, ಆಯಿತಾ? ಇಲ್ಲ ಅಂತಂದರೆ ಮತ್ತೆ ಅದಕ್ಕೆ 1 ದಿವಸ ಜಾಯ್ನ್ ಆಗಿ, ಐ ಥಿಂಕ್ 1 ಡೇ ಕೇರ್ ಇರುತ್ತೆ ಅಂದ್ಕೊಳ್ತೀನಿ. ಅಂದರೆ ಬೆಳಿಗ್ಗೆ ಆಪ್ರೇಟ್ ಮಾಡಿದರೆ 1 ಡೇ ಇಟ್ಕೊಂಡು ನೆಕ್ಸ್ಟ್ ಡೇ ಕಳಿಸ್ತಾರೆ ಕೆಲವೊಂದು ಕಡೆ ಡೇ ಕೇರ್ ಅಂದರೆ ಬೆಳಿಗ್ಗೆ ಮಾಡಿಬಿಟ್ಟು ಸಂಜೆ ಅಷ್ಟೊತ್ತಿಗೆ ಡಿಸ್ಚಾರ್ಜ್ ಮಾಡಿ ಕೊಡ್ತಾರೆ. ಸೊ ದಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯೋರ್ ಗೈನಿಕ್ ಆ್ಯಂಡ್ ದ ಹಾಸ್ಪಿಟಲ್ ನೀವು ಯಾವ ಜಾಯ್ನ್ ಆಗ್ತಾ ಇದ್ದೀರಾ ಅಂತ ಹೇಳಿ. ಆ್ಯಂಡ್ ಯಾವಾಗ ಮಾಡಿಸ್ಕೊಳ್ಬೇಕು ಅನ್ನೋದಾದರೆ, ಫಸ್ಟ್ ನಿಮ್ಮ ಮೈಂಡ್ ಪ್ರಿಪೇರ್ ಮಾಡ್ಕೊಳ್ಳಿ. ನಿಮಗೆ ಯಾವಾಗ ಬೇಬಿ ಬೇಕು, ಎಷ್ಟು ಬೇಬಿ ಬೇಕು ಅನ್ನೋದ್ರ ಮೇಲೆ ನಿಮ್ಮ ಯಾವಾಗ ಮಾಡಿಸ್ಕೋಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ, ಆಯಿತಾ? ಸೊ ನೆಕ್ಸ್ಟ್ ಒನ್ ಇಸ್ ಪೇನ್ ಬಗ್ಗೆ ಕೇಳ್ತಾ ಇದ್ರಿ ತುಂಬ ಜನ, ಆಯಿತಾ? ಫಸ್ಟು ಪೇನ್, ನಾನು ಅದಕ್ಕೆ ಯೋಚನೆ ಮಾಡಿದೆ 1 ಸೆಕೆಂಡು, ನನ್ನ ಪೇನ್ ಬಗ್ಗೆ ಹೇಳ್ಬಿಟ್ರೆ ಹೇಗಿರುತ್ತೆ ಅಂತ. ಆ್ಯಕ್ಚುಲಿ ಫಸ್ಟ್ ಒನ್ನು ನಂದು ಸಿ ಸೆಕ್ಷನ್ನೇ. ಫಸ್ಟ್ ಬೇಬಿ ಡೆಲಿವರಿ ಸಿ ಸೆಕ್ಷನ್, ಸೆಕೆಂಡ್ ಬೇಬಿ ಡೆಲಿವರಿ ವಾಸ್ ಸಿ ಸೆಕ್ಷನ್. ಫಸ್ಟ್ ಸಿ ಸೆಕ್ಷನ್ ನನಗೆ ಆರಾಮಾಗಿ, ನಂದು ನೆಕ್ಸ್ಟ್ ಡೇನೇ ಆರಾಮಾಗಿ ಐ ವಾಸ್ ಏಬಲ್ ಟು ಸ್ಟ್ಯಾಂಡ್ ಆನ್ ಮೈ ಫೀಟ್, ಆರಾಮಾಗಿ ಓಡಾಡ್ತಾ ಇದ್ದೆ, ನನಗೆ ಒಂಚೂರು ಪೇನ್ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಸೆಕೆಂಡ್ ಟೈಮಲ್ಲಿ ನಾನು ಸಿ ಸೆಕ್ಷನ್ ಜೊತೆಗೆ ಟ್ಯುಬೆಕ್ಟಮಿ ಮಾಡಿಸಿದ್ದು.
ಆಯಿತಾ. ಇಟ್ ವಾಸ್ ಸೋ ಡ್ಯಾಮ್ ಪೇನ್ಫುಲ್. ಅಂದರೆ ಅನಸ್ತೀಶಿಯಾ ಕೊಟ್ಟಿರ್ತಾರಲ್ಲ, ಅನಸ್ತೀಶಿಯಾ ಕೊಟ್ಟು ಅದು ಇನ್ನೇನು ಹೋಗ್ತಾ ಇತ್ತು, ಅದ್ರ ಪವರ್ ಕಮ್ಮಿ ಆಗ್ತಿದೆ ಅಂದಂಗೆ ಸಿಕ್ಕಾಬಟ್ಟೆ ಪೇನ್ ಇತ್ತು. ಆಲ್ಮೋಸ್ಟ್ ನಾನು ಆಪ್ರೇಷನ್ ಥಿಯೇಟರಿಂದ ವಾರ್ಡಿಗೆ ಶಿಫ್ಟ್ ಮಾಡಿ ಒಂದು ½ ಅವರ್ಗೆ ಸಿವಿಯರ್ ಪೇನ್ ಆಯಿತಾ. ಸೊ ನಾನು ಹೇಳಿದೆ ಡಾಕ್ಟರ್ಗೆ ತುಂಬ ಪೇನ್ ಆಗ್ತಾ ಇದೆ ಅಂತ ಹೇಳಿ, ಅವರು ಡೋಸೇಜ್ನ ಇನ್ಕ್ರೀಸ್ ಮಾಡಿದ್ರು, ಪೇನ್ ಕಿಲ್ಲರ್ ಡೋಸೇಜ್ನ ಇನ್ಕ್ರೀಸ್ ಮಾಡಿದ್ರು. ಇಲ್ಲ ಅಂದರೆ ಇಟ್ಸ್ ರಿಯಲಿ ಇಂಪಾಸಿಬಲ್ ಆಯಿತಾ ಪೇನ್ ತಡ್ಕೊಳ್ಳೋದು. ಯೂಶಲಿ ಆಪ್ರೇಷನ್ ಪೇನ್ ಅಂದರೆ ಕೆಳಗಡೆ, ಅಂದರೆ ಕೆಳ ಹೊಟ್ಟೆ ಏನು ಕಟ್ಟಿಂಗ್ ಮಾಡಿರ್ತಾರೆ ಅಲ್ಲಿ ಸ್ಟಿಚಸ್ ಹತ್ರ ಪೇನ್ ಇರುತ್ತೆ. ಬಟ್ ಇದು ಬಂದು ನಮ್ಮ ಫ್ಯಾಮಿಲಿ ಪ್ಲಾನಿಂಗ್ ಪೇನ್ ಬಂದ್ಬಿಟ್ಟು ಯೂಶಲಿ ನಮ್ಮ ಅಬ್ಡಾಮಿನಲ್ ಅಲ್ಲಿ ಇರುತ್ತೆ. ಅಂದರೆ ನಮ್ಮ ಹೊಕ್ಕಳ ಭಾಗ ಏನಿದೆ, ಆ ಹೊಕ್ಕಳ ಭಾಗ ಒಂಥರ ಟೈಟಾಗಿ ಎಳೆದಂಗೆ ಫೀಲು, ಒಂಥರ ಇಟ್ಸ್ ಅನ್ ಅನ್ಎಕ್ಸ್ಪ್ಲೇನಬಲ್ ಫೀಲ್ ಅಂತ ಹೇಳ್ಬೋದು. ಸೊ ಆ ರೀತಿ ಪೇನ್ ಒಂಥರ ಮೇಲ ಭಾಗದ ಹೊಟ್ಟೆನಲ್ಲಿ ನಮಗೆ ಆ ಫೀಲ್ ಗೊತ್ತಾಗುತ್ತೆ. ಬೇರೆ ಸಿ ಸೆಕ್ಷನ್ ಸ್ಟಿಚಸ್ ಮಾತ್ರ ಪೇನ್ ಇರುತ್ತೆ ಆಯ್ತಾ. ಅಂದರೆ ಏನೋ ಒಂಥರ ಚುಚ್ಚದಂಗೆ ಅಥವಾ ಎಳೆದಂಗೆ ಪೇನ್ ಅನ್ಸುತ್ತೆ. ಬಟ್ ಇದು ಒಂಥರ ಒಳಗೆ ನೋವು ಅಂತ ಹೇಳ್ತಾರಲ್ಲ, ಆ ರೀತಿ ಇರುತ್ತೆ. ಬಟ್ ಈ ನೋವು ಜಾಸ್ತಿ ದಿವಸ ಇರಲ್ಲ ಆಯ್ತಾ. ಒಂದು ವೀಕಲ್ಲಿ ನಿಮಗೆ ಆಪ್ರೇಷನ್ ಆಗಿದೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ನಾರ್ಮಲ್ ಆಗೋಗ್ತೀರಾ. ಸೊ ಅದ್ರ ಬಗ್ಗೆ ತುಂಬ ಭಯ ಪಟ್ಕೊಳ್ಳೋದಾಗ್ಲಿ ಆ ಥರದ ಅವಶ್ಯಕತೆ ಇಲ್ಲ. ಸ್ವಲ್ಪ ನೋವು ತಿನ್ಬೇಕಾಗತ್ತೆ ಆಯ್ತಾ. ಬಟ್ ಅದನ್ನ ನೀವು ಆರಾಮಾಗಿ ಒಂದಷ್ಟು ಡಾಕ್ಟರ್ಸ್ ಏನು ಸಜೆಸ್ಟ್ ಮಾಡ್ತಾರೋ ಆ ಪೇನ್ ಕಿಲ್ಲರ್ಸ್ನ ತಗೊಂಡ್ರೆ ಆರಾಮಾಗಿ ನಿಮಗೆ ರಿಕವರಿ ಆಗುತ್ತೆ. ಸೊ ರಿಕವರಿ ಕೂಡ ತುಂಬ ಏನು ಟೈಮ್ ತಗೊಳ್ಳಲ್ಲ. ಸೊ ಆಲ್ಮೋಸ್ಟ್ ಒಂದು 3 days to 1 week ಅಂತ ಹೇಳ್ತಾರೆ ಯೂಶಲಿ. ಆ ಪೇನ್ 3 days to 1 week ಇರುತ್ತೆ. ಆ್ಯಂಡ್ ಆಫ್ಟರ್ ದಟ್ ನಾರ್ಮಲ್ ಆಗಿ ಹೋಗ್ಬಿಡ್ತೀರಾ. ಕೆಲವೊಬ್ರಿಗೆ ಒಂದಷ್ಟು ಡೌಟ್ಸ್ ಇದೆ, ಮಿತ್ಸ್ ಇದೆ. ಆಪ್ರೇಷನ್ಸ್ ಮಾಡಿಸ್ಕೊಳ್ಳೋದ್ರಿಂದ ದಪ್ಪ ಆಗ್ಬಿಡ್ತಾರಂತೆ, ಆಪ್ರೇಷನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಪೀರಿಯಡ್ ಸ್ಟಾಪ್ ಆಗ್ಬಿಡುತ್ತಂತೆ, ಆಪ್ರೇಷನ್ಸ್ ಮಾಡಿಸ್ಕೊಳ್ಳೋದ್ರಿಂದ ನಮ್ಮ ಹಾರ್ಮೋನಲ್ ಚೇಂಜಸ್ ಆಗುತ್ತಂತೆ ಅನ್ನೋ ಸಾಕಷ್ಟು ಮಿತ್ಸ್ ಇದೆ ಆಯಿತಾ. ಅಂದರೆ ಈ ಥರದ್ದೆಲ್ಲ ನೆಗೆಟಿವ್ ಎಫೆಕ್ಟ್ಸ್ ಆಫ್ ಆಪ್ರೇಷನ್ಸ್ ಇದೆ ಅಂತ ಹೇಳಿ. ಕೆಲವೊಬ್ಬರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಾಗದೇ ಇಲ್ಲ ಅಂತಾನೂ ಹೇಳಕ್ಕಾಗಲ್ಲ. ಬಟ್ ಎಲ್ಲೋ ಒಂದು 100ಅಲ್ಲಿ 1%, 2% ಅವರಿಗೆ ಇದು ಎಫೆಕ್ಟ್ ಆಗ್ಬೋದು. ಬಟ್ ಅದು ಎಲ್ಲರಿಗೂ ಹೀಗೆ ಆಗತ್ತೆ ಅಥವಾ ಇದೇ ರೀತಿ ಆಗತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಸೊ ದಟ್ಸ್ ಹೌ ಇಟ್ ವರ್ಕ್ಸ್ ಅಂತ ನನಗನ್ಸುತ್ತೆ. ಸೊ ಫಸ್ಟ್ ನೀವು ಯಾವಾಗ ಮಾಡ್ಕೋಬೇಕು ಅಂತ ಕ್ವೆಶನ್ಗೆ ಇಟ್ ಡಿಪೆಂಡ್ಸ್. ಎಷ್ಟು ಬೇಬಿ ನಿಮಗೆ ಬೇಕು, ನಿಮ್ಮ ಫ್ಯಾಮಿಲಿಲಿ ಎಷ್ಟು ಮೆಂಬರ್ಸ್ ಬೇಕು ಅನ್ನೋದ್ರ ಮೇಲೆ ನಿಮ್ಮ ಆಪ್ರೇಷನ್ ಡಿಪೆಂಡ್ ಆಗಿರುತ್ತೆ. ಕೆಲವೊಬ್ಬರಿಗೆ ನಾರ್ಮಲ್ ಬರ್ತಾಯಿತ್ತು ಅಂತ ಹೇಳಿದ್ರೆ, ಅಂದರೆ ಡೆಲಿವರಿ ಆಗಿ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಅದು 6 months ಆಗಿರ್ಬೋದು, 1 year ಆಗಿರ್ಬೋದು, ಅಲ್ಲಿವರೆಗೂ ಸ್ವಲ್ಪ ನಿಮಗೆ ರಿಕವರಿ ಆಗಲಿಕ್ಕೆ, ನಿಮ್ಮ ವೆಜೈನಾ ಬ್ಯಾಕ್ ಟು ನಾರ್ಮಲ್ ಆಗೋಕ್ಕೆ, ನಿಮ್ಮ ಯೂಟ್ರಸ್ ಬ್ಯಾಕ್ ಟು ನಾರ್ಮಲ್ ಆಗೋಕ್ಕೆ, ನಿಮ್ಮ ಗರ್ಭಕೋಶ ಏನಿದೆ ಅದು ನಾರ್ಮಲ್ ಫಾರ್ಮಿಗೆ ಬರೋ ತನಕ ಸ್ವಲ್ಪ ವೇಟ್ ಮಾಡ್ತಾರೆ ಆಯ್ತಾ. ಅದಾದ್ಮೇಲೆ ಅವರು ನಿಮಗೆ ಆಪ್ರೇಷನ್ಗೆ ಸಜೆಸ್ಟ್ ಮಾಡ್ತಾರೆ. ಸೊ ಡಾಕ್ಟರ್ ಏನು ಹೇಳ್ತಾರೆ ಆ ಸಜೆಷನ್ಸ್ ಮೇಲೆ ನೀವು ನಾರ್ಮಲ್ ಡೆಲಿವರಿ ಆಗಿದ್ರೆ ನೆಕ್ಸ್ಟ್ ನೀವು ಆಪ್ರೇಷನ್ ಕೂಡ ಮಾಡಿಸ್ಕೊಳ್ಬೋದು. ಸೊ ಇದಿಷ್ಟಾಗಿತ್ತು ನಾನು ಹೇಳಬೇಕಾಗಿದ್ದಂಥ ವಿಷಯ. ಬಿಕಾಸ್ ತುಂಬ ಇದ್ರ ಬಗ್ಗೆ ಕ್ವೆಶನ್ಸ್ ಬರ್ತಾಯಿತ್ತು. ಮೇಡಮ್ ನೀವು ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಮಾಡಿಸ್ಕೊಂಡಿದ್ರೆ ತುಂಬ ಪೇನ್ ಇರುತ್ತಾ, ಎಷ್ಟು ಪೇನ್ ಇರುತ್ತೆ, ಹೇಗೆ ಏನು ಎತ್ತ ಅಂತ. ನನಗೂ ಕೂಡ ತುಂಬ ಭಯ ಆಯಿತು. ಬಿಕಾಸ್ ನಾನು ನಿಮ್ಮ ಥರನೇ ಒಂದಷ್ಟು ಜನನ ಕೇಳಿದ್ದೆ, ಹೇಗಿರುತ್ತೆ ಪೇನು, ತುಂಬ ಜಾಸ್ತಿ ಇರುತ್ತಾ, ಸಿ ಸೆಕ್ಷನ್ ಪೇನ್ಗಿಂತ ನೋವು ಇರುತ್ತಾ ಅಂಥೇಳಿ. ಎಸ್, ಸಿ ಸೆಕ್ಷನ್ಗಿಂತ ಹೆಚ್ಚಿಗೆ ಪೇನ್ ಇದ್ದೇ ಇರುತ್ತೆ. ಬಿಕಾಸ್ ಇದು 2 ಆಪ್ರೇಷನ್ ಒಟ್ಟಿಗೆ ಮಾಡೋದ್ರಿಂದ ನಿಮಗೆ ಆಬ್ವಿಯಸ್ಲಿ ಅದ್ರದ್ದು ಆ ಪೇನ್ ಇಂಟೆನ್ಸಿಟಿ ಏನಿದೆ ಅದು ಡೆಫಿನೆಟ್ಲಿ ಜಾಸ್ತಿ ಇರುತ್ತೆ. ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ 2 ಒಟ್ಟಿಗೆ ರಿಕವರ್ ಆಗುತ್ತೆ, ಅದು ಒಂದು ಖುಷಿ ವಿಚಾರ. ಇಲ್ಲ ಅಂತಂದರೆ ಫಸ್ಟು ಸಿ ಸೆಕ್ಷನ್ ಮಾಡಿಸ್ಕೊಂಡು ಅದು ಹತ್ತತ್ರ ಒಂದು 3 ತಿಂಗಳಿಂದ 6 ತಿಂಗಳು ಅದು ರಿಕವರಿ ಮಾಡಿಕೊಂಡು ಮತ್ತೆ ಇನ್ನೊಂದು ವರ್ಷ ಬಿಟ್ಕೊಂಡು ಮತ್ತೆ ಹೋಗಿ ಮತ್ತೆ ಆ ಪೇನ್ ತಿನ್ನೋ ಬದಲು ಒಟ್ಟಿಗೆ ಒಂದೇ ಸತಿ ಮಾಡಿಸ್ಕೊಂಡ್ಬಿಟ್ರೆ ನೀವು ಒಟ್ಟಿಗೆ ನಿಮಗೆ ಆ ಪೇನ್ ಕಿಲ್ಲರ್ಸು ಇರುತ್ತೆ, ಮತ್ತೆ ಆರಾಮಾಗಿ ಹೇಗೂ ಬಾಣಂತರ ಮಾಡಿಸ್ಕೊತಾ ಇರ್ತೀರಾ. ಸೊ ಮಗು ಕೂಡ ಇರುತ್ತೆ, ಹೆಲ್ಪ್ ಮಾಡೋದಕ್ಕೆ ಇರ್ತಾರೆ ಜನ. ಸೊ ಹಾಗಾಗಿ ನೀವು ಒಟ್ಟಿಗೆ 2 ಮಾಡಿಸ್ಕೊಂಡ್ರೆ ಐ ಥಿಂಕ್ ಇಟ್ಸ್ ಅ ಬೆಟರ್ ಆಪ್ಷನ್ ಅಂತ ನನಗೆ ಅನ್ಸುತ್ತೆ. ಸೊ ಅದೇ ಮೈಂಡ್ ಸೆಟ್ಟಲ್ಲಿ ನಾನು ಕೂಡ ಒಟ್ಟಿಗೆ ಮಾಡಿಸ್ಕೊಂಡು ಸಿ ಸೆಕ್ಷನ್ ಜೊತೆಗೆ ಟ್ಯೂಬೆಕ್ಟಮಿ. ಸೊ ಎಸ್, ಇದಾಗಿತ್ತು ನಿಮ್ಮ ಕ್ವೆಶನ್ಗೆ ನನ್ನ ಆನ್ಸರ್. ಐ ಹೋಪ್ ಇದು ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಎಸ್, ಇವತ್ತಿನ ವ್ಲಾಗ್ ನಾನು ಇಲ್ಲೇ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಆ್ಯಂಡ್ ನಿಮ್ಮ ಸಪೋರ್ಟ್, ಲವ್ ಆ್ಯಂಡ್ ಕೇರ್ ಹೀಗೆ ಇರಲಿ. ಆ್ಯಂಡ್ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ವ್ಲಾಗ್ನ ಎಂಡ್ ಮಾಡೋಕ್ಕಿಂತ ಮುಂಚೆ. ನನ್ನ ಇನ್ನೊಂದು ಚಾನೆಲ್ ಅಥವಾ ತ್ರಿಪುರಾ ಸುಂದರಿ ಅಂತ ಏನಿದೆ ಅದಕ್ಕೂ ಕೂಡ ತುಂಬ ಜನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಒಂದು ಚಾನೆಲಲ್ಲಿ ಕೂಡ ನನ್ನ ಸ್ಯಾರಿ ಕಲೆಕ್ಷನ್ಸ್, ಜ್ಯುವೆಲರಿ ಕಲೆಕ್ಷನ್ಸ್ನ ನಾನು ಅಪ್ಲೋಡ್ ಮಾಡ್ತಾನೆ ಇದ್ದೀನಿ.
ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಆಯಿತಾ. ನಿಮ್ಗೆಲ್ಲ ಮೆಸೇಜಸ್ಗಳನ್ನ ಒಂದೊಂದು ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ದಿನಕ್ಕೆ ಏನಿಲ್ಲ ಅಂದರೂ ನನಗೊಂದು 20 ಜನ ಮೆಸೇಜ್ ಮಾಡ್ತೀರಾ, ಮೇಡಮ್ ನಾನು ನಿಮ್ಮ ಸಬ್ಸ್ಕ್ರೈಬರು, ನನಗೆ ಖುಷಿ ಆಗುತ್ತೆ ನಿಮ್ಮ ಹತ್ರ ಶಾಪ್ ಮಾಡೋದಕ್ಕೆ, ತುಂಬ ಚೆನ್ನಾಗಿ ವಿಡಿಯೋಸ್ ಬರ್ತಾ ಇದೆ ಅಂತ ಹೇಳ್ತೀರಾ. ನಿಜವಾಗ್ಲೂ ಇಟ್ ಇಸ್ ಸೋ ಓವರ್ವೆಲ್ಮಿಂಗ್ ಫಾರ್ ಮೀ. ಅಂದರೆ ಕೆಲವೊಂದ್ಸತಿ ಕಣ್ಣಲ್ಲಿ ನೀರೇ ತುಂಬ್ಕೊಳ್ತೀನಿ ನಾನು, ಬಿಕಾಸ್ ಅಷ್ಟು ಖುಷಿ ಆಗುತ್ತೆ, ಅಷ್ಟು ಪ್ರೀತಿಯಿಂದ ಮೆಸೇಜ್ ಮಾಡ್ತೀರಾ ನೀವು. ಮೇಡಮ್ ಸ್ಯಾರೀಸ್ ಬಗ್ಗೆ ಎಂಕ್ವೈರಿ ಮಾಡ್ತಾ ಇದ್ದೀರಾ, ತುಂಬ ಜನ ಸಬ್ಸ್ಕ್ರೈಬರ್ಸ್ ನನ್ನ ಸ್ಯಾರೀಸ್ ಕೂಡ ತಗೊಂಡಿದ್ದೀರಾ, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಸೊ ಇನ್ನು ನಾನು ಅಪ್ಕಮಿಂಗ್ ಡೇಸಲ್ಲಿ ಇನ್ನೂ ಹೆಚ್ಚಿಗೆ ಕಲೆಕ್ಷನ್ಸ್ ನಿಮಗೆ ತೋರಿಸೋಣ ಅಂತ ಇದ್ದೀನಿ. ಮತ್ತು ನನ್ನ ಸ್ಪೆಷಲ್ ಕಸ್ಟಮರ್ಸ್ ಮತ್ತು ನನ್ನ ಸ್ಪೆಷಲ್ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅವರೆಲ್ಲರಿಗೂ ಒಂದು ಬ್ಯೂಟಿಫುಲ್ ಗಿಫ್ಟ್ ಸಮೇತ ನನ್ನ ಸ್ಯಾರಿನ ಕಳಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, ಕೀಪ್ ಫಾಲೋಯಿಂಗ್ ಮೀ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವೀಡಿಯೋಸ್ಗಳನ್ನ ನೋಡಿ, ಸೊ ದಟ್ ನಾನು ಏನು ಅಪ್ಕಮಿಂಗ್ ಡೇಸಲ್ಲಿ ಏನೇನು ಕಲೆಕ್ಷನ್ಸ್ನ ತರ್ತಾ ಇದ್ದೀನಿ, ಏನೇನು ಸರ್ಪ್ರೈಸ್ ಇಟ್ಟಿದ್ದೀನಿ ನನ್ನ ಸಬ್ಸ್ಕ್ರೈಬರ್ಸ್ಗೆ, ಹಾಗೆ ನನ್ನ ವ್ಯೂವರ್ಸ್ ಆಗಲಿ ನನ್ನ ಕಸ್ಟಮರ್ಸ್ ಆಗಲಿ ಎಲ್ಲರಿಗೂ ಒಂದು ಸೂಪರ್ ಆಗಿರುವಂಥ ಕಲೆಕ್ಷನ್ಸ್ ತರ್ತೀನಿ. ಆ್ಯಂಡ್ ಐ ಹೋಪ್ ನಿಮ್ಗೆಲ್ಲರಿಗೂ ಈ ಒಂದು ಡಿಫ್ರೆಂಟ್ ಯೂನಿಕ್ ಐಡಿಯಾ ನಾನು ಏನು ಥಾಟ್ ಮಾಡಿದ್ದೀನಿ ಆ ಥಾಟ್ ಪ್ರಾಸೆಸ್ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಎಸ್, ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಸ್, ಆ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಈ ಒಂದು ಚಾನಲ್ನ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.